Hi everyone, this is Hemaraj Designer. Welcome to Free Fashion Designing Classes. ಇವತ್ತಿನ ಒಂದು ಸಬ್ಜೆಕ್ಟ್ ಬಂದು ಬ್ಲಾಕ್ ಫಿಗರ್ 10.5 ಹೆಡ್ ಸ್ಟೆಪ್ 2. ಪ್ರೀವಿಯಸ್ ಕ್ಲಾಸಲ್ಲಿ ಸಿಂಗಲ್ ಲೈನ್ ಡಿವೈಡ್ ಸ್ಟೆಪ್ 1 ಏನು ನಮ್ಮ ಒಂದು ಹಿಲ್ ಸ್ಟೇಷನ್ ಕ್ಲಾಸ್ ಇತ್ತು, ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಬ್ಲಾಕ್ ಫಿಗರ್ ಹೇಗೆ ಡ್ರಾಯಿಂಗ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಇದಕ್ಕೆ ಮೆಟೀರಿಯಲ್ಸ್ ಬಂದು ಲಾಂಗ್ ಸ್ಕೇಲ್ ಬೇಕಾಗುತ್ತೆ. ಮೆಟಲ್ ಸ್ಕೇಲ್ ಆಗಿರಬಹುದು ಅಥವಾ ಟ್ರಾನ್ಸ್ಪರೆಂಟ್ ಸ್ಕೇಲ್ ಆಗಿರಬಹುದು. ನಾರ್ಮಲ್ ಶಾರ್ಟ್ ಸ್ಕೇಲ್ ಇದ್ದರೆ ಶಾರ್ಟ್ ಸ್ಕೇಲ್ನ ನೀವು ಡಿವೈಡ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ನಾರ್ಮಲ್ ಪೆನ್ಸಿಲ್ ಬೇಕಾಗುತ್ತೆ. ಅದಾದ ನಂತರ ಒಂದು ಶಾರ್ಪ್ನರ್ ಬೇಕಾಗುತ್ತೆ, ಎರೈಸರ್ ಬೇಕಾಗುತ್ತೆ. ನಂತರ ಒಂದು ವಾಟರ್ ಪ್ರೂಫ್ ಜೆಲ್ ಪೆನ್ ಬೇಕಾಗುತ್ತೆ. A3 ಸೈಜ್ ಶೀಟ್ ಇದ್ದರೆ A3 ಸೈಜ್ ಡ್ರಾಯಿಂಗ್ ಶೀಟ್ನ ಯೂಸ್ ಮಾಡಿ, ಅಥವಾ A4 ನಿಮ್ಮ ಹತ್ರ ಪ್ರಿಂಟಿಂಗ್ ಶೀಟ್ಸ್ ಇದ್ದರೆ ಪ್ರಿಂಟಿಂಗ್ ಶೀಟ್ಸ್ನ ಯೂಸ್ ಮಾಡಬಹುದು. ಸ್ವಲ್ಪ ಸಾಫ್ಟ್ ಆಗಿರುವಂತಹ ಎರೈಸರ್ನ ಯೂಸ್ ಮಾಡಿ. ಬ್ಲಾಕ್ ಫಿಗರ್ ಅಂತ ಹೇಳಿ ನೋಟ್ ಮಾಡಿಕೊಂಡು ಒಂದು ಮೆಟಲ್ ಸ್ಕೇಲ್ನ ತಗೊಳ್ಳಿ, ಅಥವಾ ಲಾಂಗ್ ಸ್ಕೇಲ್ ಇದ್ದರೆ ಲಾಂಗ್ ಸ್ಕೇಲ್ನ ತಗೊಳ್ಳಿ. ಯಾವ ಸ್ಕೇಲ್ ತಗೊಂಡ್ರು ನಿಮಗೆ ಸೆಂಟಿಮೀಟರ್ ಯಾವುದು, ಇಂಚಸ್ ಯಾವುದು, ಹಾಫ್ ಸೆಂಟಿಮೀಟರ್ ಅಂದರೆ ಏನು, 1/4 ಸೆಂಟಿಮೀಟರ್ ಅಂದರೆ ಏನು, 1/4 ಸೆಂಟಿಮೀಟರ್ ಅಂದರೆ ಏನು, ಹಾಫ್ ಇಂಚ್ ಅಂದರೆ ಏನು, 3/4 ಇಂಚ್ ಅಂದರೆ ಏನು, 1/4 ಇಂಚ್ ಏನು ಅಂದರೆ ಏನು ಅಂಥೇಳಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ತುಂಬ ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ಚೆಕ್ ಮಾಡಬಹುದು. ಈ ಸೈಡ್ ಏನು ಕಾಣಿಸ್ತಿದೆ ಅದು ನಾವು 1 ಇಂಚ್ ಅಂತ ಕರಿತೀವಿ. ಆ ಕಡೆ ಅಪೋಸಿಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ಸೆಂಟಿಮೀಟರ್ ಅಂತ ಕರಿತೀವಿ. 10.5 ಇಂಚಲ್ಲಿ ಒಂದು ಸೆಂಟರ್ ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ನೋಡಿ, ಮೆಟಲ್ ಸ್ಕೇಲಲ್ಲಿ ಈ ರೀತಿ ಇಂಚಸ್ ಆಗಿರ್ಬೋದು, ಸೆಂಟಿಮೀಟರ್ ಆಗಿರ್ಬೋದು, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ಆಲ್ಮೋಸ್ಟ್ ಮೆಟಲ್ ಸ್ಕೇಲು ಯೂಸ್ ಮಾಡ್ತೀನಿ. ಟ್ರಾನ್ಸ್ಪರೆಂಟ್ ಸ್ಕೇಲ್ ಯೂಸ್ ಮಾಡೋದು ಬೆನಿಫಿಟ್ ಇದೆ. ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಟ್ರಾನ್ಸ್ಪರೆಂಟ್ ಸ್ಕೇಲಲ್ಲಿ ನಮಗೆ ಇಂಚಸ್ ಆಗಿರ್ಬೋದು, ಪಾಯಿಂಟ್ಸ್ ಆಗಿರ್ಬೋದು, ಡ್ರಾಯಿಂಗ್ ಮಾಡಬೇಕಾದ್ರೆ ಲೈನಿಗೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಕ್ಲಿಯರಾಗಿ ಕಾಣುತ್ತೆ. ಈ ರೀತಿ ಟ್ರಾನ್ಸ್ಪರೆಂಟ್ ಸ್ಕೇಲ್ ತೊಗೊಂಡು 1 ಇಂಚಿಗೆ ಕಂಪ್ಲೀಟ್ ಮಾರ್ಕ್ ಮಾಡಿಕೊಂಡು 1 2 3 4 5 6 7 8 9 10 10.5 ಅಂದರೆ 10ವರೆವರೆಗೂ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ ಬ್ಲಾಕ್ಸ್ನ ಈಗ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಈಗ ನಾನು ಹಾಫ್ ಇಂಚ್ ಹೆಡ್ ಪಾರ್ಟಿಗೆ ತಗೊಳ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಸ್ಕೇಲ್ ಯೂಸ್ ಮಾಡೋದ್ರಿಂದ ನಮಗೆ ಲೈನ್ಸ್ ಎಕ್ಸಾಕ್ಟ್ ಇಡ್ಬೋದು, ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಫ್ ಇಂಚ್ ನೋಟ್ ಮಾಡ್ಕೊಳ್ಳಿ. 1 ಇಂಚಲ್ಲಿ ಹೆಡ್ ಕ್ರಿಯೇಟ್ ಆಗುತ್ತೆ. ಸೊ ಡೌನಲ್ಲಿ ಅಗೈನ್ ಹಾಫ್ ಇಂಚ್ ಡಿವೈಡ್ ಮಾಡ್ಕೊಳ್ಳಿ. ಬ್ಲಾಕ್ನ ಕ್ರಿಯೇಟ್ ಮಾಡಿ. ಸೊ ಹೆಡ್ ಬ್ಲಾಕ್ ಕ್ರಿಯೇಟ್ ಆಯಿತು. ಈ ಒಂದು ಪೊಸಿಷನಲ್ಲಿ ಹೆಡ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ 1/4 ಇಂಚ್ ಅಥವಾ 1/4 ಇಂಚ್, 1/4 ಇಂಚಿಗೆ ಅಗೇನ್ ಡೌನ್ 1/4 ಇಂಚ್. ಈ ಒಂದು ಪೊಸಿಷನಲ್ಲಿ ನಮ್ಮ ಒಂದು ನೆಕ್ ಕ್ರಿಯೇಟ್ ಆಗುತ್ತೆ. ಹೆಡ್ಡಿಂದ 1/4 ಇಂಚ್ ಲೆಂತ್ ವೈಸಲ್ಲಿ, ಅದಾದ ನಂತರ ವಿಡ್ತ್ ವೈಸಲ್ಲಿ 1/4 ಇಂಚ್ ನಮ್ಮ ಒಂದು ನೆಕ್ ಕ್ರಿಯೇಟ್ ಆಗುತ್ತೆ. ನೆಕ್ ಬ್ಲಾಕ್ ಕ್ರಿಯೇಟ್ ಮಾಡಿದ್ದೀನಿ. ಶೋಲ್ಡರ್ ಪಾಯಿಂಟ್ ಅಗೇನ್ 1/4 ಇಂಚ್ ಅಥವಾ ಹಾಫ್ ಇಂಚ್ ಡೈರೆಕ್ಟ್ ಹೆಡ್ ಪೊಸಿಷನ್ ಇಂದ ತಗೊಂಡ್ರೆ ಹಾಫ್ ಇಂಚ್, ನೆಕ್ ಪೊಸಿಷನ್ ಇಂದ ತಗೊಂಡ್ರೆ 1/4 ಇಂಚ್. 1/4 ಅಂತ ಹೇಳ್ತಾರೆ, 1/4 ಇಂಚ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು 3/4 ಇಂಚ್, 3/4 ಲೆಫ್ಟ್ ಅಂಡ್ ರೈಟ್ ತಗೊಳ್ತಾ ಇದ್ದೀನಿ. ಅಗೈನ್ ನಮ್ಮ ಒಂದು ಶೋಲ್ಡರ್ ಬ್ಲಾಕ್ನ ಕ್ರಿಯೇಟ್ ಮಾಡಬೇಕು. ಇಂಚಸ್ಸು, ಸೆಂಟಿಮೀಟರು, 1/4 3/4 ಅದೆಲ್ಲ ಗೊತ್ತಾಗಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಮೆಷರ್ಮೆಂಟ್ ಅನ್ನುವ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ ಮಾಡಿ, ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. 3 ಇಂಚಿಗೆ ನಮ್ಮ ವೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಹಾಫ್ ಇಂಚ್ ನಂತರ ನಮ್ಮ ಒಂದು ಅರ್ಧ ಬಾಡಿ ಬ್ಲಾಕ್ ಕ್ರಿಯೇಟ್ ಆಗಿದೆ. ಅಪ್ಪರ್ ಬಾಡಿ ಪಾರ್ಟ್ ಕ್ರಿಯೇಟ್ ಆಗಿದೆ. ಅದಾದ ನಂತರ 4 ಇಂಚಲ್ಲಿ ನಮ್ಮ ಹಿಪ್ ಪೊಸಿಷನ್ ಬರುತ್ತೆ. ಹಿಪ್ ಪೊಸಿಷನ್ ಆಗಿರಬಹುದು, ಶೋಲ್ಡರ್ಸ್ ಆಗಿರಬಹುದು, ಈಕ್ವಲ್ ಮೆಜರ್ಮೆಂಟ್ ಇರುತ್ತೆ. ಯಾವುದೇ ಒಂದು ಬಾಡಿ ಬ್ಲಾಕ್ ಆಗಿರ್ಬೋದು, ಫ್ಯಾಷನ್ ಹಿಲ್ ಸ್ಟೇಷನಲ್ಲಿ ನಮ್ಮ ಒಂದು ಬಾಡಿ ಮೆಜರ್ಮೆಂಟಲ್ಲೂ ಅಷ್ಟೇ, ನಾವು ಕೆಲವರು ಬಾಡಿ ಮೆಜರ್ಮೆಂಟಲ್ಲಿ ನೋಡಿದಾಗ ಹಿಪ್ ಪೊಸಿಷನ್ ಮತ್ತು ಶೋಲ್ಡರ್ ಒಂದೇ ವಿಡ್ತ್ ಇರುತ್ತೆ. ಅಂದರೆ 3/4 ಇಂಚ್ ತಗೊಂಡಿದ್ದೀನಿ. ಅದಾದ ನಂತರ
ಕ್ರಾಚ್ ಪಾಯಿಂಟ್ ಏನು ಬರುತ್ತೆ ಅದು ಕೆಳಗಡೆ ಡೌನಿಗೆ 1/4 ಇಂಚ್ ತಗೊಂಡು ಮತ್ತೆ ಬ್ಲಾಕ್ನ ಕ್ರಿಯೇಟ್ ಮಾಡಿ. ಪ್ರತಿಯೊಂದು ಬಾಕ್ಸಲ್ಲೇ ಕ್ರಿಯೇಟ್ ಆಗೋದು, ಅಂದರೆ ಬ್ಲಾಕ್ಸಲ್ಲಿ ಕ್ರಿಯೇಟ್ ಆಗೋದ್ರಿಂದ ಇದನ್ನು ಬ್ಲಾಕ್ ಫಿಗರ್ ಅಂತ ಕರಿತೀವಿ. 6.5 ಇಂಚಲ್ಲಿ ನಮ್ಮ ಒಂದು ಕೀ ನೀಸ್ ಕ್ರಿಯೇಟ್ ಆಗುತ್ತೆ. 1/2 ಸೆಂಟಿಮೀಟರ್ ತಗೊಳ್ಳಿ. ಅದಾದ ನಂತರ ನಮ್ಮ ಒಂದು ಕೀ ನೀ ಒಂದು ಪೊಸಿಷನ್ನ ಬ್ಲಾಕ್ಸ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ನಮ್ಮ ಒಂದು ಮಂಡಿಯ ಪೊಸಿಷನ್ ಏನು ಬರುತ್ತೆ ಅದು 7 ಬರುತ್ತೆ. ಅರ್ಧ ಇಂಚಲ್ಲಿ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಆ್ಯಂಕಲ್ಸ್ 9.5 ಇಂಚ್ ಲೆಂತಲ್ಲಿ ನಮ್ಮ ಆ್ಯಂಕಲ್ ಬರುತ್ತೆ. 1/4 ಇಂಚ್ 1/4 ಇಂಚಲ್ಲಿ ಆ್ಯಂಕಲ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಫೂಟ್ ಲೆವೆಲ್ ಬಂದು 10.5 ಕ್ರಿಯೇಟ್ ಆಗುತ್ತೆ. 1/2 ಇಂಚ್ ಈ ಬ್ಲಾಕ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಬ್ಲಾಕಲ್ಲಿ ಕ್ರಿಯೇಟ್ ಆಗ್ತಾ ಇದೆ, ಚೆಕ್ ಮಾಡ್ತಾ ಇದ್ದೀರಾ? ಸೊ ನಮ್ಮ ಒಂದು ಹ್ಯಾಂಡ್ಸ್ ಬಂದ್ಬಿಟ್ಟು ಸೇಮ್ ನಮ್ಮ ಒಂದು ಕ್ರಾಚ್ ಪಾಯಿಂಟಿಗೆ ಎಂಡ್ ಆಗುತ್ತೆ. ಅಲ್ಲಿಂದ ನಮ್ಮ ಒಂದು ಲೆಂತ್, ಹ್ಯಾಂಡ್ ಲೆಂತ್ ಏನು ಬರುತ್ತೆ ಅದು 3/4 ಇಂಚ್ ಅಂತೀವಿ, ಅಂದರೆ 3/4 ಇಂಚಲ್ಲಿ ಕ್ರಿಯೇಟ್ ಆಗುತ್ತೆ. ಟೋಟಲ್ 3 ಇಂಚ್ ಹಿಪ್ ಲೆಂತಿಗೆ ಈಕ್ವಲ್ ಆಗಿ ನಮ್ಮ ಹ್ಯಾಂಡ್ಸ್ ಬರುತ್ತೆ. ಸೊ ಕಂಪ್ಲೀಟ್ 3 ಇಂಚ್ 2 ಸೈಡ್ಸು ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಇಲ್ಲಿ 1/4 ಇಂಚ್, ಅಗೈನ್ 1/2 ಇಂಚ್, ಲೈನ್ನ ಜಾಯಿಂಟ್ ಮಾಡಿ. ಸೊ ಹ್ಯಾಂಡ್ಸ್ ಕ್ರಿಯೇಟ್ ಆಗ್ತಾ ಇದೆ. 1/2 ಇಂಚ್, 1/4 ಇಂಚ್, ಲೈನ್ನ ಜಾಯಿಂಟ್ ಮಾಡಿ. ಈ 1/4 ಇಂಚ್ ಸೆಂಟರ್ಗೆ ಎಗೈನ್ ನಮ್ಮ ಒಂದು ಹಸ್ತ ಕ್ರಿಯೇಟ್ ಆಗುತ್ತೆ. ಇದು 3/4 ಇಂಚ್. 3/4 ಇಂಚ್ ಸೆಂಟರ್ಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. 1/2 ಇಂಚಿಗೆ 1/4 ಇಂಚ್ ಟೋಟಲ್ 1/2 ಇಂಚ್. ಅದಾದ ನಂತರ 1/2 ಇಂಚ್, ಅಗೈನ್ 1/2 ಇಂಚ್, ಅಗೈನ್ 1/2 ಇಂಚ್. ಇಲ್ಲಿ ಒಂದು ಟ್ರಿಕ್ನ ನೀವು ನೋಡ್ಕೋಬೇಕು. ಈಕ್ವಲ್ ಆಗಿ ಈ ರೀತಿ ಡೈಮಂಡ್ ಶೇಪಲ್ಲಿ ಸ್ಕೇಲ್ನ ಹಿಡಿದಾಗ 1/4 ಇಂಚ್ ಡ್ರಾಯಿಂಗ್ ಮಾಡಬೇಕು. 1/4 ಇಂಚ್ ಲೈನ್ನ ಡ್ರಾಯಿಂಗ್ ಮಾಡಿ ಈ ಥರ ಶೇಪ್ ಕೊಡಿ. ಹ್ಯಾಂಡ್ಸ್ ಕ್ರಿಯೇಟ್ ಆಯಿತು. ಅಗೈನ್ ಸೆಂಟರ್ ಪಾಯಿಂಟ್, ಅಗೈನ್ ಸೆಂಟರ್ ಪಾಯಿಂಟ್, 3/4 ಇಂಚ್, 1/2 ಇಂಚ್, 1/2 ಇಂಚ್, ಅಗೈನ್ 1/4 ಇಂಚ್, ಟೋಟಲ್ 1/2 ಇಂಚ್, 1/2 ಇಂಚ್, again 1/2 inch, again 1/2 inch. ಡೈಮಂಡ್ ಶೇಪ್ ಈಕ್ವಲ್ ಆಗಿ ಹಿಡ್ಕೊಂಡು 1/4 ಇಂಚ್ 1/4. ಸೊ ಹ್ಯಾಂಡ್ಸ್ ಶೇಪ್ನ ಕೊಡಿ. ಸೊ ನಮ್ಮ ಒಂದು ಬಾಡಿ ಬ್ಲಾಕ್ ಈ ರೀತಿ ತುಂಬ ಕ್ಲಿಯರ್ ಆಗಿ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ಯೂಟ್ಯೂಬರು ಕೂಡ ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿಲ್ಲ. 10.5 ಹೆಡ್ ಏನಿದೆ, ಇಂಚಸ್ ಆಗಿರ್ಬೋದು, ಸೆಂಟಿಮೀಟರ್ಸ್ ಆಗಿರ್ಬೋದು, ತುಂಬ ಕನ್ಫ್ಯೂಸ್ ಆಗಿ ಹೇಳ್ಕೊಟ್ಟಿದ್ದಾರೆ. ನಾನು ಕೆಲವೊಂದು ವೀಡಿಯೋಸ್ನ ನೋಡಿದೆ. ಸೊ ಕಂಪ್ಲೀಟ್ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ರೀತಿ 1 ಇಂಚಲ್ಲಿ ಹೆಡ್ ಬರುತ್ತೆ. 1/4 ಇಂಚ್ ಲೆಂತಲ್ಲಿ ನಮ್ಮ ಒಂದು ನೆಕ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ 3/4 ವಿಡ್ತಲ್ಲಿ 1/4 ಇಂಚ್ 1/4 ಲೆಂತಲ್ಲಿ ಶೋಲ್ಡರ್ ಕ್ರಿಯೇಟ್ ಆಗುತ್ತೆ. 3 ಇಂಚ್ ಲೆಂತಲ್ಲಿ ನಮ್ಮ ಒಂದು ವೆಸ್ಟ್ ಕ್ರಿಯೇಟ್ ಆಗುತ್ತೆ. 1/2 ಇಂಚ್ ವಿಡ್ತಲ್ಲಿ ವೆಸ್ಟ್ ಡಿವೈಡ್ ಆಗುತ್ತೆ. ಎಗೈನ್ 4 ಇಂಚ್ ಎಕ್ಸಾಕ್ಟಲ್ಲಿ ಹಿಪ್ ಲೆಂತ್ ಕ್ರಿಯೇಟ್ ಆಗುತ್ತೆ. 3/4 ಇಂಚ್ 3/4 ಇಂಚ್ ವಿಡ್ತಲ್ಲಿ ನಮ್ಮ ಒಂದು ಹಿಪ್ ಡಿವೈಡ್ ಆಗುತ್ತೆ. ಎಗೈನ್ 4/4 ಅಂದರೆ 4/1/4 ನಮ್ಮ ಒಂದು ಕ್ರಾಚ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. 6.5 ಲೆಂತಲ್ಲಿ ಕೀ ನೀ ಕ್ರಿಯೇಟ್ ಆಗುತ್ತೆ. ಕೀ ನೀ ಶೇಪ್ ಕೊಡೋದಕ್ಕೋಸ್ಕರ 6.5 1/2 ಸೆಂಟಿಮೀಟರ್ ಅಥವಾ 0.5 ಸೆಂಟಿಮೀಟರ್ ವಿಡ್ತ್
ಡ್ರಾಯಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ಎಕ್ಸಾಕ್ಟ್ 7 ಇಂಚಲ್ಲಿ ಹಾಫ್ ಇಂಚು ನೀವು ವಿಡ್ತನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಸೊ ಒಂದು ಕೀನಿ ಶೇಪ್ ಕ್ರಿಯೇಟ್ ಆಯಿತು. ಅದಾದ ನಂತರ ಟೋಟಲ್ 9.5 ಇಂಚಲ್ಲಿ ಆ್ಯಂಕಲ್ ಬರುತ್ತೆ. ಇದನ್ನು ನೀವು ಕ್ವಾರ್ಟರ್ ಇಂಚ್ ಡಿವೈಡ್ ಮಾಡ್ಕೊಳ್ಳಿ. ಅದಾದ ನಂತರ 10.5 ಇಂಚಸ್ಸಲ್ಲಿ ನಮ್ಮ ಒಂದು ಫೂಟ್ ಕ್ರಿಯೇಟ್ ಆಗುತ್ತೆ. ಹಾಫ್ ಇಂಚಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಬ್ಲಾಕ್ ಕ್ರಿಯೇಟ್ ಆಯಿತು. ಕಂಪ್ಲೀಟ್ ನಾನು ಹೇಗೆ ನೋಟ್ ಮಾಡ್ಕೊಳ್ತಾ ಇದ್ದೀನಿ, ಹೇಗೆ ನೋಟ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿ, ಅದೇ ರೀತಿ ನೀವು ಒಂದು ಶೀಟಲ್ಲಿ ಕಂಪ್ಲೀಟ್ ಇದೇ ರೀತಿ ಮೆಜರ್ಮೆಂಟ್ಸ್ನ ಬರ್ಕೊಳ್ಬೇಕು. ಅದಾದ ನಂತರ ಇನ್ನೊಂದು ಶೀಟಲ್ಲಿ ಪ್ಲೈನಾಗಿ ಬ್ಲಾಕ್ಸ್ನ ಕ್ರಿಯೇಟ್ ಮಾಡಬೇಕು. ಯಾವುದೇ ರೀತಿ ಮೆಜರ್ಮೆಂಟ್ ಬರ್ಕೊಳ್ದಲೆ ಜಸ್ಟ್ 1 2 3 ಅಂತ ಹೇಳಿ ಡಾಟ್ಸ್ನ ಇಟ್ಕೊಂಡು ಬಾಡಿ ಬ್ಲಾಕ್ನ ಕ್ರಿಯೇಟ್ ಮಾಡಬೇಕು. ವಿತೌಟ್ ಮೆಜರ್ಮೆಂಟ್ ನಮಗೆ ಬಾಡಿ ಬ್ಲಾಕ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ಈ ಒಂದು ಮೆಜರ್ಮೆಂಟಲ್ಲಿ 2-3 ಶೀಟ್ ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನಮಗೆ ಯಾವ ಒಂದು ಮೆಜರ್ಮೆಂಟ್ ಎಲ್ಲಿ ಬರ್ತಾ ಇದೆ, ಯಾವ ಲೆಂತಿಗೆ, ಯಾವ ಒಂದು ವಿಡ್ತಿಗೆ ನಮ್ಮ ಒಂದು ಬ್ಲಾಕ್ಸ್ನ ತಗೋಬೇಕು ಅಂತ ಗೊತ್ತಾದ್ರೇ ನಾವು ಫ್ಯಾಷನ್ ಹಿಲ್ ಸ್ಟೇಷನ್ ಮಾಡೋದಕ್ಕೆ ಈಸಿ ಆಗೋದು. ಸೊ ಪ್ರತಿಯೊಂದು ಪಾಯಿಂಟ್ನು ನೋಟ್ ಮಾಡಿಕೊಂಡು ಇದೇ ರೀತಿ ನೋಟ್ ಒಂದು ರೆಫರೆನ್ಸಿಗೆ ಅಂತ ಇಟ್ಕೊಳ್ಳಿ. ಅದಾದ ನಂತರ ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಶೀಟಲ್ಲಿ ಪ್ಲೈನಾಗಿ ಲೈನ್ಸ್ನ ಡ್ರಾಯಿಂಗ್ ಮಾಡಿಕೊಂಡು ಜಸ್ಟ್ ನೀವು ಒಂದು ಬಾಡಿ ಬ್ಲಾಕ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇದನ್ನು ನೀವು ಕಂಪಲ್ಸರಿ 2-3 ಶೀಟ್ ಪ್ರಾಕ್ಟೀಸ್ ಮಾಡಲೇಬೇಕು. ಏನಪ್ಪ ಇದು ಬ್ಲಾಕ್ ಏನೇನೋ ಫ್ಯಾಷನ್ ಡಿಸೈನಿಂಗಲ್ಲಿ ಹೇಳ್ಕೊಳ್ತಿದಾರಲ್ಲ ಅಂತ ಅನ್ಕೋಬೇಡಿ. ಇದನ್ನು ನಾವು ಫ್ಯಾಷನ್ ಹಿಲ್ ಸ್ಟೇಷನ್ ಸಬ್ಜೆಕ್ಟಲ್ಲಿ ಬಾಡಿ ಬ್ಲಾಕ್ ಮುಖಾಂತರನೇ ನಮ್ಮ ಒಂದು ಫ್ಯಾಷನ್ ಫಿಗರ್ಸ್ನ ನಾವು ಶೇಪ್ ಕೊಟ್ಕೊಂಡು ಡ್ರಾಯಿಂಗ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಗೊಳ್ತೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ, ಕ್ಲಿಯರ್ ಮಾಡ್ತೀನಿ. ಏನು ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ ಅದನ್ನು ಕ್ಲಿಯರ್ ಆಗಿ ಇದೇ ರೀತಿ ಮಾಡಬೇಕು. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಏನು ಸ್ಟೆಪ್ 1 ಬಾಡಿ ಬ್ಲಾಕ್ ಹೇಳ್ಕೊಟ್ಟಿದ್ದೆ ಅದನ್ನು ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಸೈನ್ಮೆಂಟ್ ಯಾವಾಗಲೂ ಅಷ್ಟೇ ತುಂಬ ನೀಟಾಗಿರಬೇಕು, ಕ್ಲಿಯರ್ ಆಗಿರಬೇಕು. ನನ್ನ ಸ್ಟೂಡೆಂಟ್ಸಿಗೆ ಹೇಳ್ಕೊಟ್ರು ಅಷ್ಟೇ ನಾನು ಇದೇ ಥರನೇ ಅಸೈನ್ಮೆಂಟ್ಸ್ಗಳನ್ನ ಮಾಡಿಸೋದು. ಈ ರೀತಿ ಮಾಡಿಸಿದ್ರೇ ನಿಮಗೆ ನೆನಪಿರೋದು, ಮಾಡಿರೋದು ಕ್ಲೀನಾಗಿ ಫ್ಲ್ಯಾಶ್ ಆಗುತ್ತೆ ನಮಗೆ ಏನು ಮಾಡಿದ್ವಿ ಅಂತ ಹೇಳಿಬಿಟ್ಟು. ಯಾವ ಒಂದು ಪೊಸಿಷನಲ್ಲಿ ಯಾವ ಒಂದು ಬಾಡಿ ಪಾರ್ಟ್ಸ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಮೈಂಡಲ್ಲಿ ಇಟ್ಕೋಬೇಕು ನೀವು. ಎಕ್ಸಾಕ್ಟ್ ಯಾವ್ಯಾವ ಲೆಂತಿಗೆ ಬರ್ತಾ ಇದೆ, ಯಾವ್ಯಾವ ವಿಡ್ತಿಗೆ ಬರ್ತಾ ಇದೆ, ಎಷ್ಟೆಷ್ಟು ಇಂಚನ್ನ ತೊಗೊಂಡಿದ್ದೀನಿ, ಎಲ್ಲಿ ಸೆಂಟಿಮೀಟರ್ ತೊಗೊಂಡಿದ್ದೀನಿ, ಎಲ್ಲಿ 1/4 ತೊಗೊಂಡಿದ್ದೀನಿ, 3/4 ತೊಗೊಂಡಿದ್ದೀನಿ, 1 ಇಂಚ್ ಎಲ್ಲಿ ಬರುತ್ತೆ, ಹಾಫ್ ಇಂಚ್ ಎಲ್ಲಿ ಬರುತ್ತೆ, ಕಂಪ್ಲೀಟ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ. ಇಷ್ಟು ಈಸಿಯಾಗಿ ಡ್ರಾಯಿಂಗ್ ಮಾಡೋದಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ. ಇದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಅಸೈನ್ಮೆಂಟ್ ಕೊಟ್ಟಿದ್ದೆ ಅದರ ಡೀಟೇಲ್ಸ್ ಈ ರೀತಿ ಮಾಡಬೇಕು. ನೀವು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ಮೀಟ್ ಮಾಡ್ತೀನಿ. ಎಲ್ಲ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಿ. ಯಾರೆಲ್ಲ ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳು ಇಂಟ್ರೆಸ್ಟಿಂದ ಅಟೆಂಡ್ ಮಾಡ್ತಿದ್ದೀರಾ ಅಂಥವರು ಅಸೈನ್ಮೆಂಟ್ಗಳನ್ನು ಮಾಡಿದರೆ ಈ ಒಂದು ಇಮೇಲ್ ಐಡಿಗೆ ಶೇರ್ ಮಾಡಿ. ನಿಮ್ಮ ನೇಮ್ನ ಮೆನ್ಷನ್ ಮಾಡಬೇಕು, ನಿಮ್ಮ ಪ್ಲೇಸ್ನ ಮೆನ್ಷನ್ ಮಾಡಬೇಕು. 3 months ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಅಂತ ಮೆನ್ಷನ್ ಮಾಡಬೇಕು. ನಂತರ ಕಂಪ್ಲೀಟ್ ನೀಟಾಗಿರಬೇಕು ವರ್ಕು, ಹೇಗಂದರೆ ಹಾಗೆ ಕಳಿಸ್ಬಾರ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡಬೇಕು ಅಂತ ನಾನು ಗೈಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿ.